ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೋಟರ್ ಐ ಡಿಯನ್ನು ಯಾವ ಥರ ಕರೆಕ್ಷನ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಸರ್ಚ್ ಬಾಕ್ಸಲ್ಲಿ NUSP ಅಂತ ಸರ್ಚ್ ಮಾಡಬೇಕು. ಫಸ್ಟ್ ಆಪ್ಷನ್ ಮೇಲೆ ವೋಟರ್ ಸರ್ವಿಸ್ ಪೋರ್ಟಲ್ ಇರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ಥರ ಕ್ಲಿಕ್ ಮಾಡ್ಕೊಂಡು ಈ ಥರ ಡ್ಯಾಶ್ ಬೋರ್ಡನ್ನು ಓಪನ್ ಆಗುತ್ತೆ. ವಿಡಿಯೋನ ಯಾರು ಸ್ಕಿಪ್ ಮಾಡಬಾರ್ದು, ವಿಡಿಯೋನ ಕೊನೆ ತನಕ ನೋಡಬೇಕು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಈಗ ವೋಟರ್ಸ್ ಪೋರ್ಟಲ್ ಸರ್ವಿಸ್ ಇರ್ತೈತಲ್ಲ, ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡು ಕರೆಕ್ಷನ್ ಐತಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲ್ಫ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ದು ಎಪಿಕ್ ನಂಬರ್ ಐತೈತಲ್ಲ, ಅಲ್ಲಿ ನಿಮ್ದು ವೋಟರ್ ಐ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ. ವೋಟರ್ ಐ ಡಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಂಟ್ರಿ ಆಯಿತು. ಎಂಟ್ರಿ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಆಯಿತು. ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸ್ತೈತಿ. ನಿಮ್ಮ ಡೀಟೇಲ್ಸ್ ಕರೆಕ್ಷನ್ ಆಯ್ತದಲ್ಲ, ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ದೆಲ್ಲ ಡೀಟೇಲ್ಸ್ ತೋರಿಸ್ತೈತಿ. ಇಲ್ಲಿ ನೀವು ಏನೇನು ಕರೆಕ್ಷನ್ ಮಾಡೋರ್ತಿರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾವು ನೇಮು ಮತ್ತು ಮೊಬೈಲ್ ನಂಬರ್ನ ಕ್ಲಿಕ್ ಮಾಡ್ಕೊಂಡೀನಿ. ನಿಮಗೆ ಮತ್ತೆ ಫೋಟೋ ಏನು ಬೇಕಾದಿರ್ತೈತಲ್ಲ ಅದ್ರೊಳಗೆ ಆಪ್ಷನ್ ಏನೋ ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಕೋಬೇಕು. ಈಗ ನಾನು ಆಧಾರ್ ಕಾರ್ಡ್ದಾಗ ಇದ್ದಂಗೆ ಕರೆಕ್ಟನ್ನು ಹೆಸರನ್ನು ಎಂಟ್ರಿ ಮಾಡತ್ತೀನಿ. ಹೆಸರನ್ನು ಎಂಟ್ರಿ ಆದಮೇಲೆ ನೀವು ಮತ್ತು ಜೆಂಡರು ಏನು ಬೇಕಾ ಡೇಟ್ ಆಫ್ ಬರ್ತ್ ಚೇಂಜ್ ಆದರೂ ಚೇಂಜ್ ಮಾಡ್ಕೋಬೋದು. ಈಗ ನಾನು ನೇಮ್ ಮತ್ತು ಮೊಬೈಲ್ ನಂಬರ್ ಅಷ್ಟೇ ಕರೆಕ್ಷನ್ ಮಾಡೋರದೀವಿ. ಈಗ ನೇಮ್ ಮತ್ತು ಮೊಬೈಲ್ ನಂಬರ್ ಅಷ್ಟೇ ಕ್ಲಿಕ್ ಮಾಡ್ಕೊಂಡಿನಿ. ಇಲ್ಲಿ ಕೆಳಗೆ ಫುಲ್ ನೇಮ್ ಫಸ್ಟ್ ನೇಮ್ ಐತಲ್ಲ ಅದ್ರ ಮೇಲೆ ನಿಮ್ಮದು ಆಧಾರ್ ಕಾರ್ಡ್ದಾಗ ಇದ್ದಂಗೆ ನಿಮ್ಮ ಹೆಸರನ್ನು ಹಾಕಬೇಕು. ಮೇಲೆ ಇಂಗ್ಲೀಷು ಕರೆಕ್ಟಾಗಿ ಹಾಕಬೇಕು, ಕೆಳಗೆ ಕನ್ನಡದಲ್ಲಿ ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕೀಬೋರ್ಡ್ ಆಪ್ಷನ್ ಐತಲ್ಲ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ದು ಎಲ್ಲಿ ಕರೆಕ್ಷನ್ ಮಾಡೋರು ಇರ್ತಾರಲ್ಲ ಅದ್ರ ಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಏನು ಕರೆಕ್ಟ್ ಮಾಡ್ಕೋರ್ತಿರೋ ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕಾಗತ್ತಾ. ಅಲ್ಲೆಲ್ಲ ಕರೆಕ್ಟ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಐತಲ್ಲೋ ಈಗ ನೋಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೀವು ಕನ್ನಡದಲ್ಲಿ ಸ್ವಲ್ಪ ಚೇಂಜಸ್ ಆಗಿರ್ತೈತಿ, ಕನ್ನಡದಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಆದಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಆಗಬೇಕಾಗಿರ್ತೈತಲ್ಲ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹೆಸರದ್ದೆಲ್ಲ ಕರೆಕ್ಟ್ ಐತೆ ನೋಡ್ಕೊರಿ ಫಸ್ಟ್ ಕರೆಕ್ಟಾಗಿ ಒಂದು ಸಲ, ಆಮೇಲೆ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ಈಗ ಒಂದು ಸಲ ಸ್ವಲ್ಪ ಲೇಟ್ ಆದ್ರೂ ನಡಿತೈತಿ. ಸ್ವಲ್ಪ ಕರೆಕ್ಟಾಗಿ ಹೆಸರನ್ನು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಎಲ್ಲ ಕರೆಕ್ಟ್ ಇತ್ತಂದ್ರೆ ಕೆಳಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಗೆ ಯಾವ ನಂಬರ್ ಲಿಂಕ್ ಬೇಕಲ್ಲ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡತ್ತೀನಿ. ಇದೇ ನಂಬರ್ಗೆ ಲಾಸ್ಟಿಗೆ OTP ಹೋಗುತ್ತಾ. ಆಮೇಲೆ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಇರ್ತದಲ್ಲೇ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡೀನಿ. ಆಧಾರ್ ಕಾರ್ಡಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡೀನಿ. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಯಾವ ಊರು ಇರ್ತೈತಲ್ಲ ಊರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರ್ತೈತಲ್ಲ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಗ ಮೇಲೆ ಹಾಕಿರೋ ನಂಬರ್ಗೆ ಒಂದು OTP ಜನರೇಟ್ ಆಗಿರ್ತೈತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. OTPಯನ್ನು ಎಂಟ್ರಿ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಐತಲ್ಲ, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಹಾಕಿರೋ ಫಾರ್ಮ್ ಎಲ್ಲ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತಾ. ಈ ಸೈನ್ ಇನ್ ಮಾಡಬೇಕಾಗತ್ತಾ. ಈ ಸೈನ್ ಇನ್ ಆ್ಯಂಡ್ ಸಬ್ಮಿಟ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತಾ. ಸ್ವಲ್ಪ ಸ್ಲೋ ಐತಿ. ಆಮೇಲೆ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈಗ OTP ಸೆಂಡ್ ಆಗಿರ್ತೈತಿ. OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈಗ OTP ಎಂಟ್ರಿ ಆದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗೆ ಸಬ್ಮಿಟ್ ಐತಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆಯಿತು. ಈಗ ನಿಮ್ದು ಅಕ್ನಾಲಜ್ಮೆಂಟ್ ನಂಬರ್ ಬಂತು. ನಂಬರನ್ನು ಬೇಕಂದ್ರೆ ಕಾಪಿ ಮಾಡ್ಕೊಳ್ಳಿ. ಅಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಹಾಕಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.